ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿತ್ಯ ಶ್ಲೋಕಗಳ ವಿವರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ನಿತ್ಯ ಶ್ಲೋಕ ಅಂದರೆ ಪ್ರತಿದಿನದ ಜೀವನದಲ್ಲಿ ಬಳಸಬಹುದಾದ ಪವಿತ್ರ ಶ್ಲೋಕಗಳು. ಇವು ನಮ್ಮ ದಿನದ ಆರಂಭದಿಂದ ಅಂತ್ಯದವರೆಗೆ ವಿವಿಧ ಸಂದರ್ಭಗಳಲ್ಲಿ ಪಠಿಸಬಹುದು. ಇವು ಆತ್ಮಶುದ್ಧಿ, ಚಿತ್ತಶಾಂತಿ ಮತ್ತು ಧಾರ್ಮಿಕ ಶ್ರದ್ಧೆಯನ್ನು ಬೆಳೆಸಲು ಸಹಾಯವಾಗುತ್ತದೆ. ಪ್ರಮುಖ ನಿತ್ಯ ಶ್ಲೋಕಗಳು ಮತ್ತು ಅವುಗಳ ಪ್ರಯೋಜನಗಳನ್ನು ಇಲ್ಲಿ ಅರ್ಥಪೂರ್ಣವಾಗಿ ಅರ್ಥ ಸಮೇತವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಮೊದಲನೇದಾಗಿ ನಿತ್ಯ ಪ್ರಾರ್ಥನಾ ಶ್ಲೋಕ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಇದರ ಅರ್ಥ ಹೀಗಿದೆ: ನಮ್ಮ ಕೈಗಳ ತುದಿಯಲ್ಲಿ ಲಕ್ಷ್ಮೀ ದೇವಿ, ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ, ಕೆಳಭಾಗದಲ್ಲಿ ಗೌರಿ ದೇವರು ವಾಸಿಸುತ್ತಾರೆ. ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ ಕೈಗಳನ್ನು ನೋಡುವುದು ಶುಭದಾಯಕ. ನಂತರ ಪ್ರಭಾತ ಭೂಮಿ ಶ್ಲೋಕ. ಸಮುದ್ರವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣುಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವ ಮೇ. ಈ ಶ್ಲೋಕವನ್ನು ಬೆಳಗ್ಗೆ ಎದ್ದು ನೆಲದ ಮೇಲೆ ಕಾಲಿಡುವ ಮೊದಲು ಪಠಿಸುವುದು ಶುಭಕರ. ಇದು ಭೂದೇವಿಯ ನಮ್ಮ ಪೋಷಕಿಯಾಗಿರುವೆ ಎಂಬ ಕೃತಜ್ಞತೆಯ ಸೂಚನೆಯಾಗಿದೆ. ನಂತರ ಸ್ನಾನ ಶ್ಲೋಕ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕವನ್ನು ಸ್ನಾನದ ಪೂರ್ವ ಅಥವಾ ಸ್ನಾನದ ವೇಳೆ ಜಪಿಸುವ ಮೂಲಕ ಪವಿತ್ರತೆಯನ್ನು ಪಡೆಯಬಹುದಾಗಿದೆ. ನವಗ್ರಹ ಸ್ತೋತ್ರ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ, ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇದರ ಅರ್ಥ: ನವಗ್ರಹ ಶ್ಲೋಕಗಳನ್ನು ಪ್ರತಿದಿನ ಪಠಿಸುವುದರಿಂದ ಗ್ರಹದೋಷ ನಿವಾರಣೆ, ಮನಸ್ಸಿಗೆ ಶಾಂತಿ ಹಾಗೂ ಪವಿತ್ರತೆ ಲಭಿಸುತ್ತದೆ. ಭೋಜನ ಪೂರ್ವ ಶ್ಲೋಕ. ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ, ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಈ ಶ್ಲೋಕವನ್ನು ಭೋಜನದ ಮುನ್ನ ಪಠಿಸುವುದು ಕೃತಜ್ಞತೆಯ ಚಿಹ್ನೆ ಹಾಗೂ ಆರೋಗ್ಯಕರ ಮನೋಭಾವದ ಪ್ರತೀಕವಾಗಿದೆ. ಸಂಧ್ಯಾದೀಪ ದರ್ಶನ ಶ್ಲೋಕ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ, ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿರ್ಜನಾರ್ದನಃ, ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪ ನಮೋಸ್ತುತೆ. ಈ ಶ್ಲೋಕವನ್ನು ಸಂಜೆ ದೀಪ ಬೆಳಗಿಸಿದ ನಂತರ ಪಠಿಸುವುದು ಶುಭ ಮತ್ತು ಶಾಂತಿಯ ಸೂಚಕವಾಗಿದೆ. ಸರಸ್ವತಿ ಶ್ಲೋಕ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕವನ್ನು ವಿದ್ಯಾರ್ಥಿಗಳು ಅಧ್ಯಯನ ಆರಂಭಿಸುವ ಮೊದಲು ಪಠಿಸುವುದು ಬಹಳ ಶ್ರೇಷ್ಠವಾಗಿದೆ. ನಿದ್ರಾ ಶ್ಲೋಕ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೈಕೋದರಂ, ಶಯನೇಯ ಸ್ಮರೇ ನಿತ್ಯಂ ದುಃಸ್ವಪ್ನಂ ತಸ್ಯ ನಶ್ಯತಿ. ಈ ಶ್ಲೋಕವನ್ನು ಯಾರು ಪ್ರತಿದಿನ ನಿದ್ರೆಗೆ ಮೊದಲು ರಾಮನು, ಹನುಮಂತನು, ಗರುಡನು ಮತ್ತು ಭೀಮನನ್ನು ಸ್ಮರಿಸುತ್ತಾರೋ ಅವರು ಕೆಟ್ಟ ಕನಸುಗಳಿಂದ ಮುಕ್ತರಾಗುತ್ತಾರೆ. ಇದು ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಉತ್ತಮ ನಿದ್ರೆಗಾಗಿ ಪಠಿಸಬಹುದಾದ ಶ್ಲೋಕವಾಗಿದೆ.